ಧನಪುರಂ ಹೆಸರಿಗೆ ತಕ್ಕಂತೆ ಆ ಊರು ಸಂಪತ್ತಿನಿಂದ ತುಂಬಿತ್ತು. ಆ ಊರು ಹಚ್ಚ ಹಸಿರಿನಿಂದ ತುಂಬಿತ್ತು. ಆ ಊರು ನೋವು ಸಂತೋಷದೊಂದಿಗೆ ಇರುವ ಜನರೊಂದಿಗೆ ತುಂಬಿ ತುಳುಕಾಡ್ತಾ ಇತ್ತು. ಆ ಊರಿನ ಜನರು ಸಾಧಾರಣವಾಗಿ ಎಲ್ಲರನ್ನೂ ನಂಬ್ತಾ ಇದ್ರು. ಇದೇ ಅವರಿಗೆ ಅವಾಗವಾಗ ಬರುವಂತಹ ಕಷ್ಟವಾಗಿತ್ತು. ಅಂತಹ ಸಂಪತ್ತಿರುವ ಊರಿನಲ್ಲಿ ಒಬ್ಬ ಪ್ರಸಿದ್ಧವಾದ ಮೋಸಗಾರ ಸುತ್ತಾಡ್ತಿದ್ದ. ಅವನ ಹೆಸರು ಕುಂಭಕರ್ಣ. ಒಂದು ದಿನ ಆ ಕುಂಭಕರ್ಣ ಧನಪುರಂ ಬೀದಿಗೆ ಕಾಲಿಟ್ಟ. ಅವನ ಕಣ್ಣು ಆ ಊರಲ್ಲೇ ಇರುವ ದೊಡ್ಡ ಮನೆಯ ಮೇಲೆ ಬಿತ್ತು. ಆ ಮನೆ ಊರಿನ ದೊಡ್ಡ ಮನುಷ್ಯನಾದ ರಾಮರಾವ್ ಮನೆ. ಈ ಊರಿನ ಹೆಸರೇ ಧನಪುರ. ನಾನು ಮೊದ್ಲು ಕೈ ಇಡಬೇಕಾಗಿದ್ದು ಈ ದೊಡ್ಡ ಮನೆಯಲ್ಲೇ. ಹಾಗೆ ಅಂತ ಅವನು ನೇರವಾಗಿ ರಾಮರಾವ್ ಮನೆಗೆ ಹೋದ. ಯಾರಾದ್ರೂ ಇದ್ದೀರಾ? ನಾನು ಆಕಾಶದಿಂದ ನೇರವಾಗಿ ಬಂದಿದ್ದೀನಿ ಅಂತ ತಿಳ್ಕೊಳ್ಳಿ. ನಾನು ಅದ್ಭುತವಾದ ವಸ್ತ್ರಗಳನ್ನು ಮಾರ್ಲಿಕ್ಕೆ ಬಂದೆ. ರಾಮರಾವು ಇದ್ದಕ್ಕಿದ್ದಂಗೆ ಹೊರಗಡೆ ಬಂದ್ರು. ಯಾರ್ ನೀನು? ಆಕಾಶದಿಂದ ಬಂದಿದೀಯಾ? ಏನ ಪೆಟ್ಟಿಗೆ? ಹೌದು, ನಾನು ಒಬ್ಬ ದೊಡ್ಡ ನೇಕಾರ. ಲೋಕದಲ್ಲೇ ಎಲ್ಲೂ ಇಲ್ಲದಂತ ವಸ್ತ್ರನ ನಾನೈತೀನಿ. ಇಲ್ಲಿ ನೋಡಿ ಮಹಾರಾಜನವರೇ, ಈ ಪೆಟ್ಟಿಗೆಯಲ್ಲಿರೋದು ಕೇವಲ ಅದ್ಭುತ. ಹಾಗೆ ಅಂತ ಆ ಪೆಟ್ಟಿಗೆಯನ್ನು ನಿಧಾನವಾಗಿ ನೆಲದ ಮೇಲೆ ಇಟ್ಟು ಆ ಏನೂ ಇಲ್ಲದ ಪೆಟ್ಟಿಗೆಯನ್ನು ತೆರೆದು ತೋರಿಸಿದ. ಮಹಾರಾಜರು ಕೂಡ ಅದನ್ನು ನೋಡಿ, ಇದು ಸಾಧಾರಣವಾದ ಪೆಟ್ಟಿಗೆ ಅಲ್ಲ, ಇದು ಅದ್ಭುತವಾದ ಪೆಟ್ಟಿಗೆ. ಇದರಲ್ಲಿರುವ ಬಟ್ಟೆ ತುಂಬಾ ನ್ಯಾಯಯುತವಾದ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಹೊಂದಿರೋರಿಗೆ ಮಾತ್ರ ಇದರಲ್ಲಿರುವ ಬಟ್ಟೆ ಕಾಣೋದು. ಕೆಲಸಕ್ಕೆ ಬಾರದಿರುವವರು, ಕೆಟ್ಟವರು, ನೀಚರ ಕಣ್ಣಿಗೆ ಮಾತ್ರ ಈ ಪೆಟ್ಟಿಗೆ ಖಾಲಿಯಾಗಿ ಕಾಣುತ್ತೆ. ಇದು ನಾನು ದೇವತೆಗಳಿಂದ ವರವಾಗಿ ಪಡೆದಂತಹ ಪೆಟ್ಟಿಗೆ. ಈ ಮಾತನ್ನು ಕೇಳಿದ ತಕ್ಷಣ ರಾಮರಾವ್ಗೆ ಎದೆ ಬಡಿದಂತಾಯಿತು. ಯಾಕೆ ಅಂದ್ರೆ ರಾಮರಾಜಿಗೆ ಅದರಲ್ಲಿ ಏನೂ ಕಾಣ್ತಾ ಇರ್ಲಿಲ್ಲ. ಅಯ್ಯೋ, ನನ್ ಕಣ್ಣಿಗೆ ಏನೂ ಕಾಣ್ತಾ ಇಲ್ಲ. ಆಗ ನಾನು ಪ್ರಾಮಾಣಿಕವಾದವನಲ್ವಾ? ನಾನು ಈ ಊರಿಗೆ ಹಿರಿಯವ, ಈ ಊರಿಗೆ ಯಜಮಾನನಾಗಿರುವವನು. ನನ್ನ ಕಣ್ಣಿಗೆ ಏನೂ ಕಾಣದಿಲ್ಲ ಅಂದ್ರೆ ನನ್ ಮರ್ಯಾದೆ ಏನಾಗೋದು? ಏನು ಕಾಣದಿದ್ರು ಕೂಡ ಕಾಣ್ತಾ ಇದೆ ಅಂತ ಸುಳ್ಳೇಳ್ಬೇಕು. ಇಲ್ಲದಿದ್ರೆ ನನ್ ಮರ್ಯಾದೆ ಹೊರಗಡೆ ಏನಾಗೋದು? ಹಬ್ಬ, ಏನ್ರಿ ಈ ವಸ್ತ್ರ ಹೀಗೆ ಪಳಪಳ ಅಂತ ಹೊಳಿತಾ ಇದೆ? ಎಷ್ಟೊಂದು ಚೆನ್ನಾಗಿದೆ. ಓಹೋ, ನಿಮ್ಮ ಕಣ್ಣಿಗೆ ಕಾಣ್ತಾ ಇದೀಯಾ? ನೀವು ಈ ಊರಿನ ಮುಖ್ಯಸ್ಥ ಅಂತ ಹೇಳಲಿಕ್ಕೆ ಅರ್ಹರಾಗಿದ್ದೀರಾ. ಹಾಗಾದ್ರೆ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ. ಇಷ್ಟಕ್ಕೂ ಈ ಬಟ್ಟೆಯ ಹೆಸರೇನು? ಈ ಬಟ್ಟೆನ ಹೇಗೆ ತಗೊಳ್ಳೋದು? ಇದರ ಹೆಸರು ಸತ್ಯ ಶಾಲು. ಇದು ತುಂಬಾ ಅದ್ಭುತವಾದದ್ದು. ಶಾಲು ನಿಮ್ಮ ಕಣ್ಣಿಗೆ ಕಾಣುತ್ತಿರುವುದರಿಂದ ಅದನ್ನು ನೀವು ಹಾಕಿಕೊಂಡ್ರೆ ತುಂಬಾ ಪ್ರಾಮಾಣಿಕರಾಗಿ ಇರ್ತೀರಾ. ಈ ಸತ್ಯ ಶಾಲು ಕೇವಲ 50 ನಾಣ್ಯಗಳು ಮಾತ್ರ. ರಾಮರಾವು ಆಶ್ಚರ್ಯಪಟ್ಟು ತನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ 20 ನಾಣ್ಯಗಳು ತಾನೆ, ಅದೇನೋ ನನಗೆ ದೊಡ್ಡ ಮೊತ್ತವಲ್ಲ. ಸರಿ ತಗೊಳ್ಳಿ, ಈ ನಾಣ್ಯವನ್ನು ತೆಗೆದುಕೊಂಡು ಆ ಶಾಲನ್ನು ಕೊಡಿ. ಹಾಗೆ ಅಂತ ಕಣ್ಣಿಗೆ ಕಾಣದ ಆ ಶಾಲನ್ನು ತೆಗೆದುಕೊಂಡ್ರು. ಕುಂಭಕರ್ಣ ಕೂಡ ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಹೋದ. ಹೀಗೆ ಕುಂಭಕರ್ಣನ ಮೋಸ ಆ ಊರಿನ ಹಿರಿಯ ದೊಡ್ಡ ಮನುಷ್ಯನಿಗೆ ಮಾತ್ರವಲ್ಲದೆ ಆ ಊರಲ್ಲಿ ಯಾರೆಲ್ಲ ಹಣವನ್ನು ಹೊಂದಿರ್ತಾರೋ ಅವರ ಕೈಯಲ್ಲೆಲ್ಲ ಅವನ ಮಹಿಮೆಯನ್ನು ತೋರಿಸಿದ. ಹೀಗೆ ಆ ಸತ್ಯಶಾಲು ಯಾರ ಕಣ್ಣಿಗೂ ಕಾಣದಿದ್ರು ತಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕು ಅಂತ ಅವನ ಕೈಯಲ್ಲಿ ಹಣವನ್ನು ಕೊಟ್ಟು ಆ ಶಾಲನ್ನು ತೆಗೆದುಕೊಂಡ ಹಾಗೆ ನಟನೆ ಮಾಡಿದ್ರು. ಹೀಗೆ ಧನಪುರ ಮೋಸಗಾರನ ಬಲೆಗೆ ಬಿತ್ತು. ಇದನ್ನೆಲ್ಲ ಪ್ರಾಮಾಣಿಕವಾಗಿ ವ್ಯವಸಾಯವನ್ನು ಮಾಡ್ತಾ ಇರುವ ಧರ್ಮಪಾಲ ಇದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದ. ಇವನು ನೋಡಲು ಸಾಧಾರಣವಾಗಿದ್ದರೂ ಕೂಡ ಇವನು ತುಂಬಾ ಬುದ್ಧಿವಂತ. ಇವನ ಕಣ್ಣಿಗೆ ಏನೇ ಬಿದ್ದರೂ ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ದ. ದಿನ ಊರಿನ ಜನರು ಕುಂಭಕರ್ಣನ ಅದ್ಭುತವಾದ ಶಾಲಿನ ಬಗ್ಗೆ ಮಾತಾಡ್ತಾ ಇದ್ರು. ಹೀಗೆ ಊರಿನಲ್ಲಿ ತುಂಬಾ ಜನರು ತಾನು ಈ ಶಾಲನ್ನು ತೆಗೆದುಕೊಂಡಿದ್ದೀನಿ, ಹಾಕೊಂಡಿದ್ದೀನಿ ಅಂತ ಹೊಗಳ್ತಾ ಇದ್ರು. ಯಾ ದೊಡ್ಡ ಮನುಷ್ಯರೇ, ನೀವು ಹಾಕೊಂಡಿರುವ ನೀಲಿ ಬಣ್ಣದ ಆ ಶಾಲು ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ಹೌದಾ? ನೀವು ಕೂಡ ಪ್ರಾಮಾಣಿಕವಾದ ಮನುಷ್ಯನಾದ ಕಾರಣ ಈ ಶಾಲು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗೆ ಅಂತ ಏನು ಕಣ್ಣಿಗೆ ಕಾಣದಿದ್ರು ಒಬ್ಬರನ್ನೊಬ್ಬರು ಹೊಗಳ್ಕೊಳ್ತಾ ಇದ್ರು. ನಿಜವಾಗ್ಲೂ ನನ್ನ ಕಣ್ಣಿಗೆ ಏನೂ ಕಾಣ್ತಾ ಇಲ್ಲ. ನನ್ನ ಗೌರವವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಕಾಣ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ಇವರೆಲ್ಲರೂ ಮಾತಾಡ್ತಾ ಇದ್ದಾಗ ಧರ್ಮಪಾಲ ದೂರದಲ್ಲೇ ಇವರನ್ನು ಗಮನಿಸುತ್ತಾ ನಿಂತಲ್ಲೇ ನಗ್ತಾ ಇದ್ದ. ಈ ಊರಿನ ಜನರನ್ನು ನೋಡಿ ಅವರವರ ಗೌರವವನ್ನು ಉಳಿಸಿಕೊಳ್ಳಲು ಈ ಊರಿನ ಜನರು ಎಷ್ಟೊಂದು ಹಣವನ್ನು ಬೇಕಾದ್ರೂ ಕೊಟ್ಟು ಮರ್ಯಾದೆಯನ್ನು ಉಳಿಸ್ಕೊಳ್ತಾರೆ ಅಂತ ಆಲೋಚನೆ ಮಾಡಿದ. ಈ ಮೋಸಗಾರ ತುಂಬಾನೇ ಬುದ್ಧಿವಂತ. ಅಮಾಯಕತ್ವವನ್ನು ಇಡುವಳಿಯಾಗಿ ಇಡ್ಲಿಲ್ಲ. ತನ್ನ ಮರ್ಯಾದೆ ಭಯವನ್ನು ಇಡುವಳಿಯಾಗಿ ಇಟ್ಟಿದ್ದಾನೆ. ಕರ್ಣನ ಬಳಿ ಸಿಗುವುದು ಹಣವಲ್ಲ, ಇದನ್ನೇ ಆದಾಯವಾಗಿ ಇಟ್ಟುಕೊಂಡಿರುವ ಬಂಗಾರದ ಗಣಿ. ಅನ್ನು ಇಲ್ಲಿಂದ ಓಡಿಸಲೇಬೇಕು. ಆದರೆ ಅದನ್ನು ಭಯದಿಂದ ಅಲ್ಲ, ಅವನ ದಾರಿಯಲ್ಲೇ ಹೋಗಿ ಅವನಿಗೆ ಪಾಠವನ್ನು ಹೇಳ್ಕೊಡ್ಬೇಕು.
ಹಾಗೆ ಅಂತ ಮನೆಗೆ ಹೋಗಿ ಆಲೋಚನೆ ಮಾಡಿದ. ಹೌದು, ಕುಂಭಕರ್ಣನ ಮೋಸವನ್ನು ಹೇಗೆ ಹೊರಗೆ ತರುವುದು? ನನಗೆ ಯಾವ ಉಪಾಯ ಕೂಡ ದೋಚ್ತಾ ಇಲ್ಲ. ಹಾಗೆ ಅಂತ ಏನಾದ್ರೂ ಒಂದು ಆಲೋಚನೆ ಮಾಡ್ಲೇಬೇಕು ಅಂತ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಿದ್ದ. ನನಗೆ ಇದು ಸಾಕು, ಈ ಆಲೋಚನೆಯಂತೆನೆ ಅವನ ಬಳಿಗೆ ಹೋಗಿ ಅವನನ್ನು ಈ ಊರಿಂದ ನಾನು ಹೊರಗಡೆ ಹಾಕ್ತೀನಿ. ಹಾಗೆ ಅಂತ ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಕುಂಭಕರ್ಣನ ಬಳಿ ಹೋಗಿ, ನೀವು ತುಂಬಾ ದೊಡ್ಡವರು ಅಂತ ಗೊತ್ತಾಯ್ತು. ಆ ದೇವತೆಗಳ ಬಳಿಯೇ ಉತ್ತಮವಾದ ಶಕ್ತಿಯನ್ನು ಪಡೆದಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ಮ ಜೊತೆ ಸತ್ಯಶಾಲು ಎಷ್ಟಿದೆ? ನಿನಗೆ ಎಷ್ಟು ಬೇಕು ಅಂತ ಹೇಳಪ್ಪ. ಒಂದು 10 ಸತ್ಯ ಶಾಲ್ ಬೇಕು. ಇದೆಲ್ಲ ಕೂಡ ಪಕ್ಕದೂರಿನವರಿಗೆ. ಅವರು ಆಲದ ಮರದ ಹತ್ರ ಕಾಯ್ತಾ ಇದ್ದಾರೆ. ಹೌದಾ, ಸರಿ ಬಾ ಹೊರಡೋಣ. ಹಾಗೆ ಅಂತ ಧರ್ಮಪಾಲನ ಹಿಂದೇನೆ ಹೊರಟು ಹೋದ. ಅಲ್ಲಿ ಪಕ್ಕದೂರಿನವರು ಯಾರೂ ಇರಲಿಲ್ಲ. ಅವರ ಊರಿನವರೇ ತುಂಬಾ ಜನರು ಇದ್ರು. ತಗೊಳ್ಳಿ ಸ್ವಾಮಿ, ನನ್ನ ಕೈಯಲ್ಲಿರುವ ಈ ನಾಣ್ಯವನ್ನು ತೆಗೆದುಕೊಂಡು ನನಗೆ 10 ಶಾಲುಗಳನ್ನು ಕೊಡಿ. ಹಾಗೆ ಅಂತ ಅವನ ಕೈಯಲ್ಲಿರುವ ಚಿನ್ನದ ನಾಣ್ಯಗಳನ್ನು ಕೊಟ್ಟು 10 ಶಾಲನ್ನು ಕೇಳಿದ. ಕುಂಭಕರ್ಣ ಆ ಪೆಟ್ಟಿಗೆಯನ್ನು ತೆರೆದು ತೋರಿಸಿದ. ಇಲ್ಲಿ ನೋಡಿದ್ರಾ, ಇದು ಸ್ವಲ್ಪ ಅರ್ಧೋಗಿದೆ, ಇದನ್ನ ಸ್ವಲ್ಪ ಹೊಲ್ದು ಕೊಡ್ತೀರಾ? ಹಾಗೆ ಅಂತ ಕೇಳಿದಾಗ ಕುಂಭಕರ್ಣ ಕೈಯಲ್ಲಿರುವ ಸೂಜಿಯಿಂದ ಆ ಬಟ್ಟೆಯನ್ನು ಹೊಲಿದು ಕೊಡುವ ಹಾಗೆ ನಾಟಕವನ್ನು ಮಾಡಿದ. ಸ್ವಾಮಿ, ಅಲ್ಲಿ ಅಲ್ಲ, ಇದು ಈ ಕಡೆ. ಹಾಗೆ ಅಂತ ಹೇಳಿದಾಗ ಕುಂಭಕರ್ಣನಿಗೆ ಕಪಾಲ ಏನೋ ಮಾಡ್ತಾನೆ ಎನ್ನುವುದು ಅರ್ಥವಾಯಿತು. ಹೀಗೆ ಕುಂಭಕರ್ಣ ಆಲೋಚನೆ ಮಾಡ್ತಾ ಇದ್ದಾಗ ಕಪಾಲ ಆವಾಗ್ಲೇ ಅವನ ಕೈಯಲ್ಲಿರುವ ಬ್ಯಾಗಿನಿಂದ ಒಂದು ವಿಷಪೂರಿತವಾದ ಹಾವನ್ನು ಕೆಳಗೆ ಬಿಟ್ಟು, ಸ್ವಾಮಿ, ನಿಮ್ಮ ಕೈಯಲ್ಲಿರುವ ಸತ್ಯ ಶಾಲನ್ನು ತೋರಿಸಿ ಈ ಹಾವನ್ನು ಇಲ್ಲಿಂದ ಓಡಿಸಿ. ಈ ಹಾವು ತುಂಬಾ ವಿಷಪೂರಿತವಾದದ್ದು. ಬೇಗ ಸ್ವಾಮಿ, ಅದು ತುಂಬಾ ವಿಷಪೂರಿತವಾದ ಹಾವು ನನ್ನ ಬ್ಯಾಗಿನಿಂದ ಕೆಳಗೆ ಬಿದ್ಬಿಟ್ಟಿದೆ. ಎಚ್ಚರಿಕೆಯನ್ನು ನೀಡ್ತಾ ಇದ್ದ. ಅಯ್ಯಯ್ಯೋ, ಇವಾಗ ನಾನು ಏನ್ ಮಾಡೋದು? ಹುಡುಗ ಹಾವಿಗೆ ಸತ್ಯಶಾಲನ್ನು ತೋರಿಸಿ ಇಲ್ಲಿಂದ ಓಡಿಸು ಅಂತ ಹೇಳ್ತಿದ್ದಾನೆ. ಕರ್ಣನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನು ಗೊಂದಲದಲ್ಲಿದ್ದ. ಶಾಲು ಇಲ್ಲ ಅಂತ ಕೇಳ್ಕೊಂಡ್ರೆ ಅವನ ಮೋಸ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಧರ್ಮಪಾಲರು ನೆಲದ ಮೇಲಿರುವ ವಿಷಪೂರಿತವಾದ ಹಾವನ್ನು ತೋರಿಸಿ ಅಷ್ಟು ಜೋರಾಗಿ ಕಿರ್ಚಿಕೊಂಡ. ಸ್ವಾಮಿ, ಬೇಗ ಸ್ವಾಮಿ, ಆ ಶಾಲನ್ನು ಮುಟ್ಟಿ ಈ ಹಾವಿಗೆ ತೋರಿಸಿ. ಅವಾಗ ಈ ಹಾವು ಇದರ ವಿಷವನ್ನು ಮರೆತು ಹೋಗುತ್ತೆ. ಹೇಳಿದ್ರಲ್ವಾ, ಈ ಬಟ್ಟೆ ಆ ದೇವತೆಗಳು ಕೊಟ್ಟಿದ್ದು ಅಂತ, ಇದಕ್ಕೆ ತುಂಬಾ ಅಮೂಲ್ಯವಾದ ಶಕ್ತಿ ಇದೆ ಅಂತ. ಆ ಊರಿನ ಜನ ಆ ಹಾವನ್ನು ನೋಡಿ ತುಂಬಾನೇ ಭಯಪಡ್ತಾ ಇದ್ರು. ರಾಮರಾವು ತಕ್ಷಣ ಮೋಸಗಾರನ ಬಳಿ ಬಂದು, ಸ್ವಾಮಿ, ನೀವು ಬೇಗ ಆ ವಸ್ತ್ರವನ್ನು ತೋರಿಸಿ ಯಾವನ್ನು ಓಡಿಸಿ, ಇಲ್ಲದಿದ್ರೆ ನನ್ ಮರ್ಯಾದೆ ನನ್ನ ಕೈ ಬಿಟ್ಟು ಹೋಗುತ್ತೆ. ದಯವಿಟ್ಟು ಮಾಡಿ ಸ್ವಾಮಿ. ಅದು ಈ ಶಾಲು ತುಂಬಾ ಅದ್ಭುತವಾದದ್ದಲ್ವಾ? ಇದನ್ನು ಮುಟ್ಟುವುದು ಅಪಚಾರವಾಗಬಹುದು. ಅದು ಅಲ್ಲದೆ ಇದು ತುಂಬಾ ಅದ್ಭುತವಾದ ಬಟ್ಟೆ. ಇನ್ನ ವಿಷಕ್ಕೋಸ್ಕರ ಇದನ್ನು ಉಪಯೋಗ ಮಾಡುವುದು ಇದಕ್ಕೆ ವ್ಯರ್ಥ ಅಲ್ವಾ? ಏನು ವ್ಯರ್ಥನ? ಇವತ್ತು ಬಂಗಾರ ನಾಣ್ಯಗಳಿಗೆ ಸಮವಾದ ವಸ್ತ್ರ ಒಂದು ಹಾವಿನಿಂದ ಮನುಷ್ಯನನ್ನು ರಕ್ಷಿಸಲು ಸಾಧ್ಯವಿಲ್ವಾ? ಹಾಗಾದ್ರೆ ಈ ಶಾಲನ್ನು ನಾವ್ಯಾಕೆ ನಮ್ಮ ಮೇಲೆ ಹಾಕೋಬೇಕು? ಮೋಸಗಾರರಿಗೆ ಮಾತ್ರ ಕಾಣದಿರುವ ಬಟ್ಟೆ ಈ ಹಾವಿಗೆ ನೋಡಿ ಎದುರುತ್ತಾ? ಯಾವಾಗ್ಲೂ ಅದು ವರ ಅಲ್ಲ, ನಿಮ್ಮ ಮೋಸ. ಈ ಪೆಟ್ಟಿಗೆಯಲ್ಲಿ ಏನೂ ಇಲ್ಲ. ಹೀಗೆ ಧರ್ಮಪಾಲನ ಮಾತನ್ನು ಕೇಳಿದಾಗ ಊರಿನ ಜನರೆಲ್ಲ ಆಶ್ಚರ್ಯಪಟ್ರು. ರಾಮರಾವ್ ಮುಖ ಬಾಡಿ ಹೋಯಿತು. ಇಲ್ಲಿ ನೋಡಪ್ಪ, ನೀನ್ ಏನ್ ಮಾತಾಡ್ತಾ ಇದೀಯ? ಅದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನೀನು ಪ್ರಾಮಾಣಿಕವಾದವನಲ್ಲ. ಊರಿನ ದೊಡ್ಡವರೇ, ಪ್ರಾಮಾಣಿಕರಲ್ಲದವರಿಗೆ ಆ ಪೆಟ್ಟಿಗೆಯಲ್ಲಿ ಏನು ಕೂಡ ಕಾಣದಿಲ್ಲ ಅಂತ ಅವ್ರು ಹೇಳಿದ್ರಲ್ವಾ? ಆದ್ರೆ ನೀವೆಲ್ಲರೂ ಇಲ್ಲಿ ಪ್ರಾಮಾಣಿಕರಾದವರೇ. ಯಾಕೆ ಅಂದ್ರೆ ಇಲ್ಲಿ ನನ್ನ ಕಣ್ಣಿಗೆ ಹಾವು ಕಾಣಿಸೋದು ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ಲ. ಬಾಲಕ ನಿರ್ಭಯದಿಂದ ಆ ಖಾಲಿ ಪೆಟ್ಟಿಗೆಯ ಬಳಿ ಹೋಗಿ, ನಿಜವಾಗ್ಲೂ ನಿಮಗೆ ಆ ಬಟ್ಟೆ ಕಂಡ್ರೆ ನೀವೇ ಹಾವಿಗೆ ಆ ಬಟ್ಟೆಯನ್ನು ತೆಗೆದು ತೋರಿಸಿ, ಇದ್ರೆ ನೀವು ಕೂಡ ಮೋಸಗಾರನ ಬಲೆಗೆ ಬಿದ್ದಿದ್ದೀರಾ ಅಂತ ಅರ್ಥ. ಅವಾಗ ಅವರು ಸಾವಿನ ಭಯದಿಂದ ನಿಜವನ್ನು ಎಲ್ಲರ ಮುಂದೆ ಹೇಳಿದ್ರು. ಹೀಗೆ ಅಲ್ಲಿರುವ ದೊಡ್ಡ ಮನುಷ್ಯರೆಲ್ಲರೂ ಈ ನಿಜವನ್ನು ಹೇಳಿದಾಗ ಆವಾಗ ಎಲ್ಲರಿಗೂ ತಿಳಿಯಿತು ಕುಂಭಕರ್ಣನ ಮೋಸ. ನಾನ್ ನಿಮ್ಗೆ ಮೋಸ ಮಾಡ್ಬಿಟ್ಟೆ, ತಗೊಳ್ಳಿ ಅಯ್ಯ, ಸುಳ್ಳೇಳಿ ಸಂಪಾದನೆ ಮಾಡಿದಂತಹ ನಾಣ್ಯಗಳು. ಹಾಗೆ ಅಂತ ಕುಂಭಕರ್ಣ ಹೇಳಿ ಅವರ ನಾಣ್ಯವನ್ನು ಹಿಂದಿರುಗಿಸಿಕೊಟ್ಟು ಅಲ್ಲಿಂದ ಹೊರಟು ಹೋದ. ವಯಸ್ಸಾದ ಶೇಷಮ್ಮ ಮನೆ ಅಂಗಳದಲ್ಲಿ ಕೂತ್ಕೊಂಡು ಪುಸ್ತಕವನ್ನು ಓದ್ತಾ ಇದ್ರು. ಈ ಪುಸ್ತಕದಲ್ಲಿರುವ ಕತೆ ತುಂಬಾನೇ ಚೆನ್ನಾಗಿದೆ. ಮುಖ್ಯವಾಗಿ ಈ ಜಿಪುಣನ ಬಗ್ಗೆ. ಈ ಕತೆನ ನನ್ ಮಗ ಸೊಸೆಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೇಗೋ ಮದ್ವೆ ವಯಸ್ಸಿಗೆ ಬಂದಿರುವಂತಹ ನನ್ನ ಮೊಮ್ಮಗ ಇದ್ದಾನಲ್ಲ, ಅವನಿಗೆ ಹೇಳ್ತೀನಿ. ಇಲ್ಲದಿದ್ರೆ ಅವನ ಜಿಪುಣತನದಿಂದ ಮನುಷ್ಯರಿಗೆ ಅವನು ನರಕವನ್ನೇ ತೋರಿಸ್ತಾನೆ. ಈ ಕಡೆ ಮೊಮ್ಮಗನಾದ ಸೂರಿ ಪಕ್ಕದ ಬೀದಿಯಲ್ಲಿ ಯಾರೋ ದೃಷ್ಟಿ ತೆಗಿತಾ ಇರುವಾಗ ಅವರನ್ನೇ ನೋಡ್ತಾ ಇದ್ದ. ಹಬ್ಬ, ಇವರು ನಡು ರಸ್ತೆಯಲ್ಲಿ ದೃಷ್ಟಿನ ತೆಗಿತಾ ಇದ್ದಾರೆ.
ಇವರು 4 ಜನ ಇಲ್ಲಿಂದ ಹೊರಟೋದ್ಮೇಲೆ ನಾನು ಆ ತೆಂಗಿನಕಾಯಿನ ಮೆಲ್ಲೆ ಎತ್ಕೊಂಡು ಮನೆಗೆ ಹೋಗ್ಬೋದು. ಹಾಗೆ ಅಂತ ಮಾತಾಡ್ತಾ ನೋಡ್ತಾ ಇರುವಾಗ ಆ 4 ಜನ ಅಲ್ಲಿ ದೃಷ್ಟಿಯನ್ನು ತೆಗೆದು ಅಲ್ಲಿಂದ ಹೊರಡಲು ನೋಡ್ತಾ ಇದ್ರು. ಅವರೆಲ್ಲ ಹೋದ ತಕ್ಷಣ ಸೂರಿ ಆ ತೆಂಗಿನಕಾಯಿನ ಬೇಗ ಬ್ಯಾಗ್ ಒಳಗೆ ಹಾಕೊಂಡು ಅಲ್ಲಿಂದ ವೇಗವಾಗಿ ಮನೆಗೆ ಹೊರಟು ಬಂದ. ಲೇ ಮೊಮ್ಮಗ್ನೆ, ಇಷ್ಟೊತ್ತು ಎಲ್ಲ ಹೋಗಿದ್ದೆ, ಅದೇನೋ ಕೈಯಲ್ಲಿ ಬ್ಯಾಗು? ಅಯ್ಯೋ, ಈ ಅಜ್ಜಿ ಹತ್ರ ಇದು ದೃಷ್ಟಿ ತೆಗೆದಂತಹ ತೆಂಗಿನಕಾಯಿ ಅಂತ ಹೇಳಿದ್ರೆ ಇವರು ಹೇಗಾದ್ರೂ ನನ್ನ ಏನಾದ್ರೂ ಮಾತಾಡ್ತಿರ್ತಾರೆ. ಇವ್ರ ಜೊತೆ ಏನಾದ್ರೂ ಸುಳ್ಳು ಹೇಳಿ ಮೊದ್ಲು ಮನೆಯೊಳಗೆ ಹೋಗ್ಬೇಕು. ಸೂರಿ, ಆ ಬ್ಯಾಗಲ್ಲಿ ಏನ್ ಇಟ್ಕೊಂಡಿದ್ದೀಯಾ ಅಂತ ಕೇಳಿದ್ರೆ ಏನು ಮಾತನಾಡದೆ ಹಾಗೆ ಇದ್ದೀಯಾ? ಹಾಗೆ ಅಂತ ಆ ಬ್ಯಾಗ್ ಅನ್ನು ತೆಗೆದು ಬ್ಯಾಗ್ ಒಳಗೆ ಏನಿದೆಯಾ ಅಂತ ನೋಡಿ ಆಶ್ಚರ್ಯಪಟ್ರು. ಲೇ ಸೂರಿ, ಏನೋ ಹಾಳಾದವನೇ, ಯಾರೋ ದೃಷ್ಟಿ ತೆಗೆದು ಎಸ್ತಿರುವ ತೆಂಗಿನಕಾಯಿನ ಮನೆಯೊಳಗೆ ತರಬೇಕು ಅಂತ ಇದ್ದೀಯಾ? ಅಯ್ಯೋ ದೇವ್ರೆ, ಯಾಕಪ್ಪ ಇವನಿಗೆ ಈ ರೀತಿ ಬುದ್ಧಿ ಕೊಟ್ಟೆ? ಇಲ್ಲಿ ನೋಡೋ, ಈ ತೆಂಗಿನಕಾಯಿನ ತಗೊಂಡೋಗಿ ಬಿಸಾಕಿ ಬಾರೋ. ಇದನ್ನ ಯಾವುದೇ ಕಾರಣಕ್ಕೂ ಮನೆಯೊಳಗೆ ತರಬೇಡ. ದೇವಸ್ಥಾನದಂತಿರುವ ಮನೆಯೊಳಗೆ ಈ ರೀತಿ ಹಾಳಾದದ್ನೆಲ್ಲ ತರ್ತೀಯಲ್ಲ ಕಣೋ. ಇಲ್ಲೇ ಇರು, ಒಳಗೋಗಿ ಅರಿಶಿನ ನೀರು ತರ್ತೀನಿ. ಅಯ್ಯೋ ಅಜ್ಜಿ, ನೀವ್ ಯಾಕೀಗ ಮಾತಾಡ್ತೀರಾ? ಇದು ದೃಷ್ಟಿ ತೆಗೆದ ತೆಂಗಿನಕಾಯಿ ಅಲ್ಲ. ಇಲ್ಲಿ ನೋಡೋ ಮೊಮ್ಮಗ್ನೆ, ನನಗೆ ನಿನ್ನ ಜಿಪಣತನ ಬಗ್ಗೆ ಚಿಕ್ಕ ವಯಸ್ಸಿನಿಂದ ಗೊತ್ತು ಕಣೋ. ನನ್ ಜೊತೆ ನೀ ಸುಳ್ಳು ಹೇಳ್ತೀಯಾ? ಮೊದ್ಲು ಇಲ್ಲೇ ನಿಂತ್ಕೋ, ನಾನೋಗಿ ನಿನಗೆ ಅರ್ಶಿನ ನೀರ್ನ ತಗೊಂಬರ್ತೀನಿ, ಇಲ್ಲೇ ಇರೋ. ಹೀಗೆ ಜಗಳವನ್ನು ಮಾಡ್ತಾ ಇರುವಾಗ ಪಕ್ಕದ ಮನೆ ಪಂಕಜಂ ಮರೆವು ಶಂಕರನನ್ನು ಕರ್ಕೊಂಡು ಅಲ್ಲಿಗೆ ಬಂದ್ರು. ರಾಮಲಮ್ಮ, ರಾಮಲಮ್ಮ, ಒಂದ್ಸಲ ಇಲ್ಬಾ? ಬರ್ತಾ ಇದ್ದೀನಿ. ಏನಾಯ್ತು ಪಂಕಜಂ, ಯಾಕೆ ನನ್ನ ಗಂಡನ ಹೀಗೆ ಕರ್ಕೊಂಬಂದೆ? ಹಾಗೆ ಅಂತ ಕೇಳಿದ್ಲು. ನಿನ್ನ ಗಂಡ ನನ್ನ ಮನೆಗೆ ಬಂದು ಬಾಗಿಲು ತೆಗಿ ಅಂತ ತಟ್ಟಿ ನನ್ನ ಬಾಗಿಲು ತೆಗ್ದಿಲ್ಲ ಅಂತ ಬಾಗಿಲನ್ನ ಹೊಡೆದಾಕಿ ಮನೆಯೊಳಗೆ ಬಂದು ದೌರ್ಜನ್ಯವಾಗಿ ನಾನು ಮಾಡಿದ್ದ ಅಡಿಗೆಯನ್ನೆಲ್ಲ ತಿಂದು ನನ್ನ ಹೆಂಡತಿನ ಮಾತಾಡ್ಸಂಗೆ ಮಾತಾಡ್ಸ್ತಾನೆ. ಅಯ್ಯೋ ಶೇಷಮ್ಮ, ನನ್ನ ಗಂಡನಿಗೆ ಮರುವೆಲ್ಲ ಏನೂ ಇಲ್ಲ. ನಾನು ಅಡಿಗೆ ಮಾಡ್ತಾ ಇದ್ನಾ, ಅಡಿಗೆ ಆಗಿರ್ಲಿಲ್ಲ. ನಮ್ಮ ಅತ್ತೆ ಇದ್ದಾರಲ್ವಾ, ಅವರು ಮೊಮ್ಮಗನ ಜೊತೆ ಮಾತಾಡ್ತಾ ಇದ್ರು. ನನ್ನ ಗಂಡನಿಗೆ ಹಸಿವಾಗಿನೇ ನಿಮ್ಮನೆಗೆ ಬಂದಿರೋದು. ಮುಂದೆ ಹೀಗೆ ಆಗದ ಹಾಗೆ ನಾನು ನೋಡ್ಕೋತೀನಿ. ತನ್ನ ಬುದ್ಧಿವಂತಿಕೆಯಿಂದ ತನ್ನ ಗಂಡನನ್ನು ಕಾಪಾಡಬೇಕು ಅಂತ ನೋಡಿದ್ಲು. ಇನ್ನೊಂದ್ಸಲ ಅಲ್ಲ ರಾಮಲಮ್ಮ, ನಿನ್ನ ಗಂಡ ನನ್ನ ಮನೆಗೆ ಬಂದು ನಾನ್ ಮಾಡಿಟ್ಟ ಅಡಿಗೆನ ತಿಂದು ನನ್ನ ಗಂಡ ಇದ್ದಾರೆ ಅಂತ ಕೂಡ ನೋಡದೆ ಪಂಕಜಂ ಪಾಯಸ ಮಾಡಿಲ್ವಾ ಅಂತ ಕೇಳ್ತಾರೆ. ನನ್ನ ಗಂಡನ ಕಿವಿಗೆ ಬಿದ್ದು ಅವ್ರು ನನಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ನನ್ಗೆ ಎಷ್ಟು ನಾಚಿಕೆ ಆಯ್ತು ಗೊತ್ತಾ? ಇಲ್ಲಿ ನೋಡು ಪಂಕಜಂ, ನೀನ್ ನನ್ನ ಗಂಡನ್ನ ಬಾಯಿಗೆ ಬಂದಂಗೆ ಬೈಬೇಡ. ನಿನ್ ಬಾಗ್ಲು ಒಡೆದೋಯ್ತು ಅಂತ ಹೇಳ್ದೆ ಅಲ್ವಾ? ಸರಿ, ಅದಕ್ಕೆ ಎಷ್ಟು ಹಣ ಅಂತ ಹೇಳ್ಬಿಡು, ಅದನ್ನೆಲ್ಲ ಕೊಟ್ಬಿಡ್ತೀನಿ. ನನಗೆ ಹಣ ಎಲ್ಲ ಬೇಕಾಗಿಲ್ಲ, ನೀವೇ ಬಂದು ಆ ಬಾಗಿಲನ್ನ ಸರಿ ಮಾಡಿ. ಇಲ್ಲದಿದ್ರೆ ನಾಳೆನೂ ನಿನ್ ಗಂಡ ಬಂದು ನನ್ನ ಹೆಂಡತಿ ಅಂತ ಹೇಳ್ತಾರೆ. ಅವಾಗ ಅಕ್ಕಪಕ್ಕದ ಜನರೆಲ್ಲ ನನ್ನ ನೋಡಿ ಏನ್ ತಿಳ್ಕೊತಾರೆ? ನಿನ್ನ ಮಗ ಅರ್ಶಿನ ನೀರು ಹಾಕೊಂಡು ಮನೆಯೊಳಗೆ ಹೋಗ್ತಾನೆ, ನಿನ್ ಗಂಡ ನಿಮ್ಮ ಮನೆ ಹಾಗೇನೆ ವಿಚಿತ್ರದ ಮನೆ ಹಾಗೇ ಇದೆ. ಅವಾಗ್ಲೇ ಶೇಷಮ್ಮ ಸೂರಿನ ಬಿಟ್ಟು ಪಂಕಜಂ ಬಳಿ ಬಂದು, ಏನೇ ಪಂಕಜಂ, ನನ್ ಮನೆ ಬಗ್ಗೆ ತಪ್ಪಾಗಿ ಮಾತಾಡ್ತೀಯ? ನನ್ ಮನೆ ದೇವಸ್ಥಾನ ಇದ್ದ ಹಾಗೆ. ನನ್ ಮಗನಿಗೆ ಮರೆವು ಗಿರವು ಏನೂ ಇಲ್ಲ. ನನ್ ಮಗ ತುಂಬಾ ಪಾಪದವನು. ಮೊದ್ಲು ನೀನ್ ಇಲ್ಲಿಂದ ಹೊರಟು ಹೋಗ್ತೀಯಾ ಇಲ್ವಾ? ಅಯ್ಯೋ, ಅತ್ತೆ ಸೊಸೆ ಇಬ್ರು ಕೂಡ ಒಂದೇ ರೀತಿ ಮಾತಾಡ್ತಾ ಇದ್ದೀರಾ? ನಿಮ್ ಮಗ ಒಳ್ಳೆಯವನು, ನಾನೇ ಕೆಟ್ಟವಳಾ? ಮೊದ್ಲು ನಿಮ್ ಮಗನ ನಮ್ ಮನೆ ಕಡೆ ಬರದ ಹಾಗೆ ಏನಾದ್ರೂ ಮಾಡಿ. ಇಲ್ಲದಿದ್ರೆ ಇನ್ನೊಂದ್ಸಲ ಬಂದು ಏನಾದ್ರೂ ತಕರಾರು ಆಯ್ತು ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ರಾಮಲಮ್ಮ, ಆ ಪಂಕಜಂ ನನ್ನ ಬೈತಾ ಇದ್ರೆ ನೀನ್ ನೋಡ್ತಾ ನಿಂತಿದೀಯಾ? ಸರಿ, ನನಗೆ ಮರೆವು ಅಂತ ಮರೆಸಿ ನನ್ನನ್ನು ಕಾಪಾಡಿದೀಯಾ. ಇನ್ನೊಂದ್ಸಲ ನಿಮ್ಮ ಮರೆವಿನಿಂದ ಇನ್ನೊಬ್ರ ಮನೆಗೆ ಹೋಗಿ ನನ್ ಮರ್ಯಾದೆ ತೆಗೆದ್ರೆ ಆಮೇಲೆ ನಿಮ್ ಕೈಕಾಲ್ ಮುರಿದು ನಿಮ್ನ ಮೂಲೆಯಲ್ಲಿ ಕೂರ್ಸ್ಬಿಡ್ತೀನಿ. ಇನ್ನೊಂದ್ಸಲ ಈ ಮನೆ ಬಿಟ್ಟು ಹೊರಗೋಗಿ, ನಾನು ನೋಡ್ತೀನಿ ನಿಮ್ಮಿಂದ ನನ್ಗೆ ಮರ್ಯಾದೆ ಹೋಗ್ತಿದೆ. ಅಯ್ಯೋ ರಾಮಲಮ್ಮ, ಹಾಗೆಲ್ಲ ಹೇಳ್ಬೇಡ ಕಣೆ, ಹಾಗೆಲ್ಲ ಬೈಬೇಡ ಕಣೆ, ನಾನ್ ನಿನ್ ಗಂಡ ಕಣೆ. ಸಾಕು, ಸಕ್ಕರೆ ತಗೊಂಬನ್ನಿ ಅಂತ ಅಂಗಡಿಗೆ ಕಳ್ಸಿದ್ರೆ ಹಾಗೆ ಬಂದಿದ್ದೀರಾ? ಸಕ್ಕರೆ ಇಲ್ರಿ? ಏನೋ ನನ್ ಜೊತೆ ಹಣ ಕೊಟ್ಟು ಸಕ್ಕರೆನ ತರಕ್ ಕೇಳ್ದ? ಅಯ್ಯೋ ದೇವ್ರೆ, ಅದು ಕೂಡ ಮರ್ತ್ಬಿಟ್ರಾ? ನಿಮ್ಗೆ ಮರೆವು ಇದೆ ಅಂತ ಗೊತ್ತಾಗಿ ಕೂಡ ನಿಮ್ನ ಅಂಗಡಿಗೆ ಕಳಿಸ್ದೆ ನೋಡಿ, ನನ್ನ ಹೇಳ್ಬೇಕು. ಸರಿ, ಹಣ ಎಲ್ಲಿಟ್ಟಿದ್ದೀರಾ? ಜೋಬಲ್ಲಿದ್ಯಾ? ಕೊಡಿ, ಅದ್ನಾದ್ರೂ ಉಳಿಸ್ಕೋತೀನಿ. ಹಾಗೆ ಅಂತ ಜೋಬಲ್ಲಿ ನೋಡಿದಾಗ ಹಣ ಇರಲಿಲ್ಲ. ಆ ಹಣವನ್ನು ಅವನು ಕಳ್ಕೊಂಡಿದ್ದ. ಅದ್ರ ಬಗ್ಗೆ ವಾದ ವಿವಾದ ನಡೀತಾ ಇತ್ತು. ಈ ಕಡೆ ಮನೆಯೊಳಗೆ ಹೋಗ್ಲಿಕ್ಕೆ ಸೂರಿ ಪ್ರಯತ್ನವನ್ನು ಪಡ್ತಾ ಇದ್ದ. ಹಬ್ಬಬ್ಬಬ್ಬಾ, ಏನಾ ವಾಸನೆ! ಇನ್ನು ಆ ತೆಂಗಿನಕಾಯಿನ ನೀನು ನಿನ್ ಬ್ಯಾಗಿಂದ ತೆಗೆದು ಬಿಸಾಕಿಲ್ವಾ? ನಿನ್ ಮೇಲೆ ಅರ್ಶಿನ ನೀರು ಚೆಲ್ಲಿದ್ರು ಕೂಡ ನಿನ್ಗೆ ಆ ದುರಾಸೆ ಹೋಗಿಲ್ವಾ? ಮೊದ್ಲು ಅರ್ಶಿನ ನೀರಲ್ಲಿ ಸ್ನಾನ ಮಾಡಿ ಮನೆಯೊಳಗೆ ಬಾ. ಅಜ್ಜಿ, ನಾನ್ ಮೊದ್ಲೇ ತುಂಬಾ ಹಸಿವಲ್ಲಿದ್ದೀನಿ. ನನಗೆ ಆ ತೆಂಗಿನಕಾಯಿ ಬೇಕೇ ಬೇಕು. ಅದು ದೃಷ್ಟಿ ತೆಗೆದ ತೆಂಗಿನಕಾಯಿ ಅಲ್ಲ, ಒಳ್ಳೆ ರುಚಿ ಇದೆ. ಹೀಗೆ ಸೂರಿ ಬ್ಯಾಗಿಂದ ತೆಂಗಿನಕಾಯಿಯನ್ನು ತೆಗೆದು ತಿನ್ನಲು ಆರಂಭಿಸಿದ. ಅದನ್ನು ನೋಡಿದ ಶೇಷಮ್ಮ ಆ ತೆಂಗಿನಕಾಯಿನ ಅವನ ಕೈಯಿಂದ ಕಿತ್ತು ಕೆಳಗೆ ಎಸೆದ್ರು.
ಅಯ್ಯೋ ದೇವ್ರೇ, ಮೊದ್ಲು ಇನ್ನೂ ಇರುವ ತೆಂಗಿನಕಾಯಿನ ತೆಗೆದು ಬಿಸಾಕೋ. ಈ ಮನೆ ಎಷ್ಟು ಪವಿತ್ರವಾದದ್ದು, ಆದ್ರೂ ಕೂಡ ನೀನು ನಿನ್ನ ಜಿಪಣತನದಿಂದ ತೆಂಗಿನಕಾಯಿನ ಮನೆಯೊಳಗೆ ತರ್ತೀಯಾ? ಮೊದ್ಲು ಅದನ್ನೆಲ್ಲ ತೆಗೆದು ಬಿಸಾಕಿ ಒಳಗ್ ಬಾರೋ. ಅಯ್ಯೋ ಅಜ್ಜಿ, ನಂಗೆ ತುಂಬಾ ಹಸಿವಾಗ್ತಿದೆ, ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಸಾಕು, ನಿಲ್ಲಿಸ್ತೀರಾ ನಿಮ್ ಜಗಳನ? ಈ ಕಡೆ ನಿಮ್ ತಂದೆ ಅತಿಯಾದ ಮರೆವಿನಿಂದ ಹಣ ಕಳ್ಕೊಂಡು ಸಕ್ಕರೆನೂ ಎಲ್ಲೋ ಬಿಟ್ಟು ಬಂದಿದ್ದಾರೆ ಅಂತ ನಾನ್ ಜಗಳ ಮಾಡ್ತಿದ್ರೆ ನಿಮ್ದೊಂದು ರಾಮಾಯಣ. ರಾಮಲಮ್ಮ, ನನ್ನ ಮರೆವಿನ ಬಗ್ಗೆ ಎಲ್ರ ಜೊತೆ ಹೇಳಕ್ ಹೋಗ್ಬೇಡ. ಸಕ್ಕರೆನ ನಾನು ಎಲ್ಲೂ ಬಿಟ್ಟಿರೋದಿಲ್ಲ. ಹಸಿವಿಂದ ಆ ಪಂಕಜ ಮನೆಗೆ ಹೋಗಿದ ಹಾಗೆ ಸಕ್ಕರೆನ ಅಲ್ಲೇ ಬಿಟ್ಟು ಬಂದಿರ್ಬೋದು. ನಿಮ್ಮ ಹಸಿವು ಮರೆವಿಂದ ನಾನು ದಿನ ದಿನ ಸಾಯ್ತಾ ಇದ್ದೀನಿ. ಇವಾಗ ಸಕ್ಕರೆ ಇದ್ರೆ ಮಾತ್ರ ತಾನೇ ಪಾಯಸ ಮಾಡಕ್ಕಾಗೋದು. ಸಕ್ಕರೆನ ಯಾರ್ ತರೋದು? ನೀನು, ನಿನ್ ಗಂಡನ ಮರೆವು, ನಿನ್ ಮಗನ ದುರಾಸೆ, ಇದ್ರಿಂದ ಈ ಮನೆನೇ ಅಲ್ಲೋಲ ಕಲ್ಲೋಲ ಪಡ್ತಾ ಇದೆ. ಹತ್ತಿರದಲ್ಲೇ ಇರುವಂತಹ ಅಂಗಡಿಗೆ ಹೋಗಿ ನಾನೇ ಸಕ್ಕರೆ ತರ್ತೀನಿ. ಅದ್ರ ಮುಂಚೆ ಇವರಿಬ್ಬರನ್ನ ಹೊರಗೆ ಕೂರ್ಸು. ಸೂರಿ, ನೀವಿಬ್ರು ಮನೆಯೊಳಗೆ ಹೋಗ್ಬಾರ್ದು, ಇಲ್ಲೇ ಇರಿ. ಶಂಕರಯ್ಯ ಸೂರಿ ಮಾಡಿದ ಕೆಲಸದಿಂದ ಅತ್ತೆ ಸೊಸೆ ಇಬ್ರಿಗೂ ಕೋಪ ಬಂತು. ಒಂದು ದಿನ ಆ ಊರಿನ ಶಾಂಬಯ್ಯ ಶಂಕರನ ಮನೆಗೆ ಬಂದಿದ್ರು. ಶಂಕರಂ, ಮೊದ್ಲು ಮನೆಯಿಂದ ಈಚೆ ಬಾರೋ, ಇನ್ನು ಎಷ್ಟು ದಿನ ಔಸ್ಕೊಂಡಿರ್ತೀಯ? ಹಾಗೆ ಅಂತ ಹೇಳಿದಾಗ ಮನೆಯಲ್ಲಿದ್ದವರೆಲ್ಲ ಹೊರಗೆ ಬಂದ್ರು. ಏನೋ ಸ್ವಾಮಿ, ಇಷ್ಟು ದೂರ ಬಂದಿದೀಯಾ? ಏನೋ ವಿಷಯ? ಏನ್ ಶಂಕರಂ ಹೀಗೆ ಮಾತಾಡ್ತಾ ಇದೀಯಾ? ಎಷ್ಟೋ ವರ್ಷಗಳ ಹಿಂದೆ ನೀನ್ ನನ್ ಜೊತೆ ಸಾಲ ತಗೊಂಡಿದ್ದೆ, ಕೊಡ್ತೀನಿ ಅಂತ ಇವಾಗ ಎಲ್ಲ ಮರ್ತೋಯ್ತಾ? ಸ್ವಾಮಿ, ಏನೋ ಕನ್ಸೇನಾದ್ರೂ ಕಾಣ್ತಾ ಇದೀಯಾ? ನಾನೋಗಿ ನಿನ್ ಜೊತೆ ಸಾಲ ತಗೊಳ್ಳೋದ? ಏನೋ? ಸಾಂಬಯ್ಯ ಅವನ ಕೈಯಲ್ಲಿರುವ ಕಾಗದವನ್ನು ತೋರಿಸಿದ. ಅದರಲ್ಲಿ ಸುಂದರಂ ಸಾಲ ತಗೊಂಡ ಹಾಗೆ ಇತ್ತು. ಅಯ್ಯಯ್ಯೋ, ಈ ಆಳಾದ ಮನುಷ್ಯ ಸಾಲ ತಗೊಂಡಿರುವ ಹಾಗಿದೆ. ಇವಾಗ ಏನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡೋದು? ಇವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾಮಲಮ್ಮ. ಸಾಲ ತೀರುವ ತನಕ ನಿಮ್ಮ ಹೊಲನ ನಾನ್ ನೋಡ್ಕೋತೀನಿ. ನೀವು ಸಾಲ ತೀರ್ಸಿದ್ರೆ ಸರಿ, ಇಲ್ಲದಿದ್ರೆ ಸಾಲ ತೀರ್ಸದಿದ್ರೆ ಈ ಹೊಲನ ನಾನೇ ತಗೋತೀನಿ. ಅರ್ಥ ಆಯ್ತಾ? ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಅಕ್ಕಪಕ್ಕ ಮನೆಯವರೆಲ್ಲ ಇವರನ್ನೇ ನೋಡ್ತಾ ಇದ್ರು. ಇದನ್ನು ನೋಡಿ ರಾಮಲಮ್ಮನಿಗೂ ಸೂರಿಗೂ ತುಂಬಾ ಕೋಪ ಬಂತು. ಎಲ್ಲರೂ ಮನೆಯೊಳಗೆ ಹೋಗಿ, ಏನ್ರಿ, ಆ ಮನುಷ್ಯನ್ ಜೊತೆ ಸಾಲ ಮಾಡಿದ್ದು ನಿಮ್ಗೆ ಯೋಚನೆ ಇಲ್ವಾ? 3 ದಿನದಲ್ಲಿ ಸಾಲ ತೀರ್ಸಿ ಅಂತ ಹೇಳ್ತಾ ಇದ್ದಾನಲ್ವಾ, ಎಲ್ಲಿಂದ ಸಾಲ ತರೋದ್ರಿ? ಇವನಿಗೆ ಈ ಮರೆವು ವ್ಯಾಧಿ ಎಲ್ಲಿಂದ ಬಂತೋ ಏನೋ. ಆ ಸಾಂಬಯ್ಯನ್ ಜೊತೆ ಸಾಲ ತಗೊಂಡು ಸಾಲ ತೀರ್ಸದೆ ಇವತ್ತು ಅವನು ರಸ್ತೆಯಲ್ಲಿ ನಿಂತು ಕಿರ್ಚ್ಕೊಂಡು ಹೋಗ್ತಾ ಇದ್ದಾನೆ. ಈ ಮನೆ ಮರ್ಯಾದೆಯೆಲ್ಲ ಹರಾಜಾಗ್ತಾ ಇದೆ. ಏನಮ್ಮ, ಸುಮ್ನೆ ನನ್ನ ಬೈತಾ ಇದ್ದೀರಾ? ಮರವಿದ್ರೆ ನಾನೇನ್ ಮಾಡಕ್ಕಾಗೋದು? ಇಲ್ ನೋಡ್ರಿ, ಇನ್ ಮುಂದೆ ನಿಮ್ ಕುತ್ತಿಗೆಗೆ ಒಂದ್ ಸ್ಲೇಟ್ ಹಾಕೊಂಡು ಎಲ್ಲಾ ವಿಚಾರವನ್ನು ಅದ್ರಲ್ಲಿ ಬರ್ಕೊಳ್ಳಿ. ಅವಾಗ ನೀವು ಮಾಡಿದೆಲ್ಲ ನಿಮ್ಗೆ ನೆನಪಿರುತ್ತೆ ಅಲ್ವಾ? ಇನ್ ಮುಂದೆ ನಿಮ್ಮ ಮರೆವು, ನಿಮ್ಮ ಮಗನ ಜಿಪಣತನವನ್ನೆಲ್ಲ ಬಿಟ್ರೆ ಸಾಲನ ಬೇಗ ತೀರಿಸಬಹುದು. ಸರಿ ರಾಮಲಮ್ಮ, ಇನ್ ಮುಂದೆ ನೀನ್ ಹೇಳ್ತೀಯಾ ಅದನ್ನೇ ಮಾಡ್ತೀನಿ. ಹೀಗೆ ಆ ದಿನದಿಂದ ಶಂಕರಂ ಏನೇ ಕೆಲಸ ಮಾಡಿದ್ರು ಅದನ್ನು ಕುತ್ತಿಗೆಯಲ್ಲಿರುವ ಸ್ಲೇಟ್ ಅಲ್ಲಿ ಬರಿತಾ ಇದ್ದ. ಈ ಕಡೆ ಸೂರಿ ಕೂಡ ನಿಧಾನವಾಗಿ ಅವನ ಜಿಪಣತನವನ್ನು ಬಿಡ್ತಾ ಇದ್ದ. ಅಜ್ಜಿ ಕೂಡ ಅವರ ಹಠವನ್ನು ಬಿಟ್ರು. ಹೀಗೆ 3 ತಿಂಗಳಲ್ಲಿ ಮನೇಲಿರೋರೆಲ್ಲ ಕೆಲಸ ಮಾಡಿ ಶಾಂಬಯ್ಯನ ಸಾಲವನ್ನು ತೀರ್ಸಿದ್ರು.